ರಾಜ್ಯದಲ್ಲಿ ಈ ಒಂದು ದುರ್ಘಟನೆ ಆಗಿರೋದು ಭಾಳಷ್ಟು ಒಂದು ದುಃಖ ತಂದಿದೆ ಎಲ್ಲರಿಗೂ. ಆ್ಯಕ್ಚುಲಿ ಊರಾಚೆ ಹೋಗಿದ್ವಿ, ನಿನ್ನೆ ಬಂದಾಗ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ನಾಯಕರನ್ನ ಕರ್ಕೊಂಡು ಬಂದಿದ್ದೀವಿ ಮನೆಗಳಿಗೆ. ಅಂದರೆ ನೋಡಿ, ಮೋಸ್ಟ್ಲಿ ಎಲ್ಲ 3 ಮನೇಲೂ ಒಬ್ಬೊಬ್ಬರಿಗೆ ಗಂಡ್ಮಕ್ಳು. ಇವಾಗಿರೋದು 2-3 ಜನ ಹೆಣ್ಮಕ್ಳೆಲ್ಲ ಇದ್ದಾರೆ, ಇಲ್ಲಿ ಓದೋರು ಇದ್ದಾರೆ, ಮದುವೆ ಆಗಿರೋರು ಇದ್ದಾರೆ. ಸರ್ಕಾರದಿಂದ ಒಂದು ಪರಿಹಾರ ಬಂದಿದೆ. ಆದರೆ ಇದು ಅದಕ್ಕಿಂತ ಹೆಚ್ಚಾಗಿ ಈ ರೋಡ್ ರೂಲ್ಸು, ಈ ರಸ್ತೆ ನಿಯಮಗಳನ್ನು ಫಾಲೋ ಮಾಡಬೇಕಾದ್ರೆ ಇಂಪಾರ್ಟೆಂಟ್. ಅಲ್ಲಿ ಇವಾಗ ಬರ್ತಾ ನೋಡ್ಕೊಂಬಂದಿದ್ವಿ, ಎಲ್ಲೂ ಒಂದು ರೋಡ್ ಹಮ್ಗಳಿಲ್ಲ, ಒಂದು ಸೈನೇಜ್ ಇಲ್ಲ, ಸ್ಪೀಡ್ ಲಿಮಿಟ್ಗಳು ಹಾಕಿಲ್ಲ ಎಲ್ಲೂ. ಸೊ ಇದನ್ನು ನಾವು DC ಗಳ ಹತ್ರ ಮಾತಾಡಿ, ನಮ್ಮೆಲ್ಲ ನಾಯಕಗಳೆಲ್ಲ ಇದ್ದಾರೆ, ಮಾತಾಡಿ ಅದಕ್ಕೆ ತಕ್ಕವಾಗಿ CCTVಗಳು, ಯಾಕೆಂದರೆ ಹೈಯೆಸ್ಟ್ ಆಕ್ಸಿಡೆಂಟ್ಗಳಾಗ್ತಿರೋದು ಎಲ್ಲ ಟಿಪ್ಪರ್ಗಳದ್ದು. ಅಂದರೆ ಅವ್ರದ್ದು ಹೈಟ್ಗಳೇ ಬೇರೆ ಇರುತ್ತೆ. ಈ ಹುಡುಗರು ಪಾಪ ಅದನ್ನು ನೋಡಿಕೊಂಡು ಈ ಟಿಪ್ಪರ್ಗಳು ಕರೆಕ್ಟಾಗಿ ಚಲಿಸ್ತಾರೆ ವಾಹನಗಳನ್ನ, ಆವಾಗ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಆಮೇಲೆ ಯುವಕರಿಗೆ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಈ ನಿಯಮಗಳಿರೋದು ಫಾಲೋ ಮಾಡೋದಕ್ಕೆ ಹೆಲ್ಮೆಟ್ಗಳು ಹಾಕ್ಕೊಬೇಕು. ಅದನ್ನು ನಮ್ಮ ಪೊಲೀಸವರು ಇನ್ಸಿಸ್ಟ್ ಮಾಡಬೇಕು. ಈ 2-3 ರೈಡಿಂಗು ಅದನ್ನು ಅವಾಯ್ಡ್ ಮಾಡಬೇಕು. ಎಲ್ಲೆಲ್ಲಿ ಒಂದೊಂದು ಟೈಮ್ಗಳಲ್ಲಿ ಅಪಘಾತ ಆಗುತ್ತೆ, ಆದರೆ ಆದಷ್ಟು ನಮ್ಮ ಕೈಯಲ್ಲಿ ಅವಾಯ್ಡ್ ಆಗುತ್ತೋ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ ಯುವಕರ ಕೈಲೇ ಇದಿರೋದು. ಸೊ ಈ ಒಂದು ಕಾರಣದಿಂದ ನಮ್ಮ ಸರ್ಕಾರದಿಂದ 5 ಲಕ್ಷ ಒಂದೊಂದು ಕುಟುಂಬಕ್ಕೆ ಬಂದಿದೆ. ನಮ್ಮ ಕೈಲಾದಷ್ಟು ಒಂದು ಪರಿಹಾರ ನಾವು ಮಾಡಿದ್ದೀವಿ. ಆಮೇಲೆ ಮುಂಬರುವ ದಿನಗಳಲ್ಲಿ ಪಾಪ ಈ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಓದಬೇಕು ಅಂತಾರೆ, ಡಾಕ್ಟರ್ಗಳಾಗಬೇಕಂತಾರೆ. ಅವ್ರ ಕೈಗೆ ಯಾವತ್ತೂ ನಮ್ಮ ಪಕ್ಷದಿಂದ, ನಮ್ಮ ಪರ್ಸ್ನಲ್ ಇದರಿಂದ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡೋಷ್ಟು ನಾವು ನೋಡಬೇಕು. ಮಾತಾಡಲ್ಲ ಇವಾಗ, ಯಾಕಂದರೆ ಅಫಿಷಿಯಲ್ ಲೆವೆಲಲ್ಲಿ ನಮ್ಮ ರೋಡ್ ಸೇಫ್ಟಿಗೆ ಏನೇನು ಮೇಂಟೈನ್ ಮಾಡಬೇಕು ಅದು ನಮ್ಮ ಕೈಲಿರ್ತೀವಲ್ಲ. ಸೊ ಡೈರೆಕ್ಟಾಗಿ ರೂಲ್ಸ್ ನಿಯಮ ಮಾಡಿ ಡೈರೆಕ್ಟಾಗಿ ಟಿಪ್ಪರ್ ಡ್ರೈವರ್ಗಳಿಗೆ ಮಾತ್ರ ಅಲ್ಲ, ಓನರ್ಗಳಿಗೂ ಇದನ್ನು ಫೈನ್ಗಳು ಹಾಕಬೇಕಿದೆ. ಹೈಯೆಸ್ಟ್ ಓನರ್ಗಳಿಗೆ ಫೈನ್ ಹಾಕಿದ್ರೇ ಈ ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ. ಯಾಕಂದರೆ ಇವಾಗ ಈ ಒಂದು ಘಟನೆಯಲ್ಲಿ ನೋಡಿ, ಇಡೀ ಸ್ಟೇಟು, ಇಡೀ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಹುಡುಗಂದು ವಯಸ್ಸು 14, ಒಬ್ಬಂದು 18, 20. ಈ ವಯಸ್ಸುಗಳಲ್ಲಿ ಈಗೆಲ್ಲ ಮದುವೆ ಆಗಿ 6 ತಿಂಗಳುಗಳಾಗಿದೆ. ಸೊ ಇದು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ನಾವು ಇದಕ್ಕೆ ಆ್ಯಕ್ಷನ್ ಎತ್ಕೊಂಡು ಈ ಜನತೆಗೆ ರಿಲೀಫ್ ಬರೋಂಗೆ ಈ ಆಕ್ಸಿಡೆಂಟ್ಗಳು ಕಮ್ಮಿ ಆಗಬೇಕು. ಇದನ್ನು ಬೇರೆ ಬೇರೆ ಭಾಗಗಳಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಗಿದ್ರೂ ಪಬ್ಲಿಕ್ ನ್ಯೂಸ್ ಆಗೋಲ್ಲ ಜಾಸ್ತಿ. ಆದರೆ ಇದೇ ಒಂದು ಸಮಯ, ಇದನ್ನು ಎತ್ಕೊಂಡು ನಾವು ಕರೆಕ್ಟಾಗಿ ರೋಡ್ ರೂಲ್ಸ್ನ ಫಾಲೋ ಮಾಡೋಂಗೆ ಯುವಕರಿಗೆ ಸ್ವಲ್ಪ ಎಜುಕೇಷನು ಕೊಡಬೇಕು, ಪ್ಲಸ್ ಡ್ರೈವರ್ಗಳಿಗೂ ಎಜುಕೇಷನ್ ಕೊಡಬೇಕಿದೆ. ಅದೇ ಮೋರ್ ಇಂಪಾರ್ಟೆಂಟ್. ಸರ್, ಯಂಗ್ ಜನ್ರೇಷನ್ಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ನೀವು? ಯಂಗ್ ಜನ್ರೇಷನ್ಗೆ ಇವಾಗ ತಂದೆ ತಾಯಿ ಎಷ್ಟಂತ ಮಾಡೋಕ್ಕಾಗುತ್ತೆ ಅವ್ರೂ ಪಾಪ. ಅವ್ರಿಗೆ ಬೈಕ್ ಕೊಡಿಸ್ಬೋದು, ಎಜುಕೇಷನ್ ಮಾಡಿಸ್ಬೋದು, ಆದರೆ ಬೈಕ್ ಮೇಲೆ ಮೆತ್ತಗೆ ಓಡಿಸೋದು ಅದು ನಮ್ಮ ಯುವಕರ ಕೈಲಿರುತ್ತೆ. ಯಾಕಂದರೆ ಈ ಫಿಲ್ಮ್ಗಳನ್ನು ಸ್ವಲ್ಪ ಈ ಆ್ಯಕ್ಷನ್ ಸ್ಟಂಟ್ಗಳು ತೋರಿಸಿದ ತಕ್ಷಣ ಈ ಯುವಕರು ಪಾಪ ಸ್ವಲ್ಪ ಇದಾಗ್ತಾರೆ. ಸೊ ನಮ್ಮ ಟ್ರಾಫಿಕ್ ಪೊಲೀಸ್ಗೂ, ಪ್ಲಸ್ ಟ್ರಾಫಿಕ್ ಪೊಲೀಸ್ ಒಂದು ಬರೀ ಫೈನ್ ಹಾಕೋದಕ್ಕಿಂತ ನಮ್ಮ ಯುವಕರಿಗೆ ಎಜುಕೇಷನ್ ಮಾಡಬೇಕು. ಫಸ್ಟು ಹೆಲ್ಮೆಟ್ ಹಾಕ್ಕೊಳ್ಳೋದು ಬರೀ ರೂಲ್ ಅಲ್ಲ, ಏನಕ್ಕೆ ರೂಲು ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು. ಇವಾಗ ಸ್ವಲ್ಪ ಆದ್ರೂ 4 ಜನದಲ್ಲಿ ಒಬ್ಬನಾದ್ರೂ ಹೆಲ್ಮೆಟ್ ಹಾಕ್ಕೊಂಡಿದ್ದಿದ್ರೆ ಅವ್ನ ಕುಟುಂಬಕ್ಕೆ ಸ್ವಲ್ಪ ರಿಲೀಫ್ ಆದರೂ ಆಗಿರೋದು ಇವಾಗ. ಸೊ ಯುವಕರಿಗೆ ಮೆಸೇಜ್ ಏನಿದ್ರೆ, ಪ್ಲೀಸ್ ಫಾಲೋ ಟ್ರಾಫಿಕ್ ರೂಲ್ಸ್ ಇರೋದೇ ನಮ್ಮ ಸೇಫ್ಟಿಗೋಸ್ಕರ ಈ ರೂಲ್ಸ್ಗಳನ್ನ ಮಾಡೋದು. ಸೊ ಇದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಕುಟುಂಬದಲ್ಲೂ ನಾವು ಒಂದೊಂದು ಬೇರೆ ಬೇರೆ ಥರನೇ ಸಮಸ್ಯೆಗಳಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಸ್ಥಳೀಯ ನಾಯಕರುಗಳೆಲ್ಲ ಇದ್ದಾರೆ ಇಲ್ಲಿ, ಅವ್ರಿಗೆ ನಮ್ಮ ಸಂಪರ್ಕದಲ್ಲಿದ್ದು ಅವ್ರ ಎಜುಕೇಷನ್ಗಾಗಿರಲಿ, ಅವ್ರ ಹೆಲ್ತ್ಗಾಗಿರಲಿ, ಏನೇ ಆಗಿರಲಿ ಅವ್ರ ಜೊತೆ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, 4 ಗಂಟೆ ಇಲ್ಲೇ ಇದ್ದ. 4:15 ಮೇಲೆ ಫೋನ್ ಬಂದೈತೆ, ಅವಾಗ ಹೋಗಿರೋದು ಅಷ್ಟೇ. ನನಗೆ ಗೊತ್ತಿರೋದು 9:15 ಹಂಗೆ ಇದಾಗಿರೋದು. ಅವನು ಅಲ್ಲಿ ಇದ್ದು ಫೋನ್ ಮಾಡೋಣ ಮನೆಗೆ. 5 ನಿಮಿಷ ಬರ್ತೀನಿ ಅಂತ ಹೇಳಿದ್ನು. ಫೋನ್ ಮಾಡಿದ್ರೆ ಅಲ್ಲಿಂದ 5 ನಿಮಿಷ ಬರ್ತೀನಿ ಅಂತ ಹೇಳಿದ್ನು. ನೀವೇನಾಗಬೇಕಮ್ಮ? ತಂಗಿ. ಇಬ್ಬರು ತಂಗಿಗ್ರೆ, ನನಗೂ ಮಗನ, ಒಬ್ಬೇ ಮಗನೇ. ಅಲ್ಲ, ಈಗ ಈ ಒಂದು ಘಟನೆ ಆದ ನಂತರ ನಿಮಗೆ ಏನು, ಯಾರ್ಯಾರು ನಿಮ್ಮ ಮನೆಗೆ ಭೇಟಿ ಕೊಟ್ಟು ನಿಮಗೆ ಧೈರ್ಯ, ಸ್ಥೈರ್ಯ ಅಥವಾ ಏನಾದರೂ ಹಣಕಾಸಿನ ಸಹಾಯ ಏನಾರು ಮಾಡಿದಾರಾ? ಆ 4 ಜನದ ಹೆಸರುಗಳು ಹೇಳಿ. ಹೋಗಿರೋ MP ಸುಧಾಕರ್ ಬಂದಿದ್ರು,
ಸಂದೀಪ್ ರೆಡ್ಡಿ ಬಂದಿದ್ರು. ರಕ್ಷಾರಾಮಯ್ಯ. ಅಲ್ಲ ಈಗ ಇವ್ರುಗಳ ಜೊತೆಲಿ 3 ಜನ ಹೋಗಿದ್ರಲ್ಲ, ಅವ್ರ ಹೆಸರುಗಳೇನು? ಅವ್ರ ಹೆಸ್ರ ನರಸಿಂಹಮೂರ್ತಿ, ನಂದೀಶು, ಅರುಣ್. ನಿಮ್ಮ ಮಗನಿಗೆ ವಯಸ್ಸೆಷ್ಟು? 21 ವರ್ಷ. ಮದುವೆ ಆಗಿದೆಯಾ? ಇಲ್ಲ. 2 ವರ್ಷ ಬೇಡ, ಮನೆ ಕಟ್ಟಬೇಕು ಅಂತ ಇತ್ತು. ಮನೆ ಕಟ್ಟಬೇಕು, ಮನೆ ಕಟ್ಟಿದ್ಮೇಲೆ ಮಾಡ್ಕೊಂತೀನಿ ಅಂತ ಹೇಳಿ ಫೋಟೋಗ್ರಾಫರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಇವಾಗ ನಿಮಗೆ ಆಧಾರ ಇದ್ದಿದ್ದ ಮನುಷ್ಯ ಇವತ್ತಿಲ್ಲ. ಇಲ್ಲ. ಈ ಒಂದು ನೋವು ನಿಮ್ಗೆ ಯಾವ ರೀತಿ ಕಾಡ್ತಾ ಇದೆ? ಏನು ಕಾಡ್ತಾ ಇದೆ, ಏನು ಮಾಡೋಕ್ಕಾಗುತ್ತೆ ಸರ್, ಹೋಗೋದು ಬರೋಲ್ಲ. ಹೋಗಿರೋ ಅವ್ನು ಬರ್ತಾನ ಪಾಪ. ಅವ್ರು ಬೇರೆ ಕೊಡ್ಬೇಕು ನೀವು. ಏನೇ ಬೇಕಿದ್ರು ಫಸ್ಟ್ ತಂದೆ ನೋಡ್ಕೊಳ್ಳಿ. ಏನೇ ಬೇಕಿದ್ರು ನಾವು ಪ್ರತಿ ಇಲ್ಲೇ ಬಂದು ನೀನೇ ಮಗ ನೋಡು ಫ್ಯಾಮಿಲಿಗೆ, ನೀನು ಚೆನ್ನಾಗಿ ನೋಡ್ಕೊಂಡು ಮದುವೆ ತಾಯಿನ ಇಬ್ಬರಿದ್ದೀರಾ? ಅವನು ಒಬ್ಬನೇ ಮಗ ಇದ್ದಿದ್ದು. 3 ಮಕ್ಕಳು ಅವ್ರಿಬ್ರಿದ್ರು, ಇನ್ನೊಬ್ರಿಗೂ ಒಬ್ಬರೇ. ಯಾರಿಗೂ ಗಂಡು ಮಕ್ಕಳು. ನಿನ್ನ ಮಕ್ಕಳು ಅವ್ರಿಗೆ ಇಂಜಿನಿಯರ್ ಮಾಡ್ತಾರೆ. ಮಾಡಿಸ್ಬೇಕಾ? ಫಸ್ಟ್ ಎಲ್ಲಿ ಬೇಕಿದ್ರು ಅದೇಳು ಹತ್ರ ಎಲ್ಲಿದೆ ನೋಡೋಣ. 2 ಇಯರ್ಸ್ ಆಗಿದೆಯಾ? 4th ಸೆಮಿಸ್ಟರ್ ಮುಗ್ತಿದ್ದೆ. ಮತ್ತೆ ಚೆನ್ನಾಗಿ ಓದಿ ಪರವಾಗಿಲ್ಲ, ಏನೇ ಬೇಕಿದ್ರು ನಾನು ಗುಲಾಬ್ ಅಂತ ಹೇಳು, ತಿಳಿಸ್ಕೊಡೋಣ. ಚೆನ್ನಾಗಿ ಓದಿಸಿ ಮಗುನ, ಚೆನ್ನಾಗಿ ಓದಿಸಿ. ನಿಮ್ಮ ಮಗಳಾಗೆ ನೋಡ್ಕೊಬೇಕು. ಇನ್ಯಾರೂ ಇಲ್ಲ. ನಮಸ್ಕಾರ.